ಅಭ್ಯರ್ಥಿಗಳೇ, ಈಗ ಬಹುಶಃ ಟಿ ಎ ಆರ್ಮಿ ರ್ಯಾಲಿದು ವ್ಯಾಟ್ಸಪ್ ಗ್ರೂಪ್ನೇ ಹರಿದಾಡ್ತಾ ಇದೆ, ನೋಡಿರತ್ತೆ ಅನ್ಕೊಂಡೆ. ಈಗ ಟಿ ಆರ್ ನೋಡಿರಿ, ವ್ಯಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ. ಕರ್ನಾಟಕ ರಾಜ್ಯದವರಿಗೆ 3 ದಿನ ಅವು ಜಿಲ್ಲೆಗಳು ಯಾವ್ಯಾವ ಅನ್ನೋದು ಸಹಿತ ಕೊಟ್ಟಿದ್ದಾರೆ. ಅಂದ್ರೆ 16, 17, 18 ತಾರೀಕು ನವಂಬರ್, ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ನವಂಬರ್ 16, 17, 18 ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದವರು ಬೇರೆ ರಾಜ್ಯದಲ್ಲಿ ಸಹಿತ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೇನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ. ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಪ್ಪ ಅಂದರೆ ಎಲ್ಲ ನಿಮ್ಗೆ ಮಾಹಿತಿ ಗೊತ್ತಾಗ್ತಾ ಇರ್ತದೆ. ಇಲ್ಲಿ ಟಿ ಎ ಆರ್ಮಿ ರ್ಯಾಲಿ ಅಂದಾಗ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತದ. ಹೈಟ್ ಎಷ್ಟಪ್ಪ ಅಂದರೆ 160 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು. 160 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದವರು ಟಿ ಎ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಟಿ ಎ ಆರ್ಮಿ ರ್ಯಾಲಿಯಲ್ಲಿ ನಿಮ್ಗೆ ಗೊತ್ತಿರಲಿ, 8ನೇ ತರಗತಿ ಪಾಸ್ ಆದವರು ಭಾಗವಹಿಸ್ಬೋದು, 10ನೇ ತರಗತಿ ಪಾಸ್ ಆದವರು ಭಾಗವಹಿಸ್ಬೋದು, PUC ಪಾಸ್ ಆದಂಥ ಅಭ್ಯರ್ಥಿಗಳು ಭಾಗವಹಿಸ್ಬೋದು. ಆದರೆ 8ನೇ ತರಗತಿ ಮೇಲೆ ಭಾಗವಹಿಸೋರು ಟ್ರೇಡ್ಮನ್ ಹುದ್ದೆಗೆ ಭಾಗವಹಿಸಬೇಕು. ಅಲ್ಲಿ 8ನೇ ತರಗತಿ ಇದ್ದರೂ ಸಹಿತ ಪ್ರತಿಯೊಂದು ವಿಷಯಕ್ಕೆ 33 ಮೇಲೆ ಮಾರ್ಕ್ಸ್ ತೆಗೆದುಕೊಂಡಿರ್ಬೇಕು ರೀ, 8ನೇ ತರಗತಿ ಟ್ರೇಡ್ಮನ್ ಹುದ್ದೆ. ಅದೇ ರೀತಿಯಾಗಿ 10ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ಭಾಗವಹಿಸಿದಂದ್ರೂ ಸಹಿತ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮೇಲೆ ತೆಗೆದುಕೊಂಡು ನೀವು ಪಾಸ್ ಆಗಿರಬೇಕು. ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಇದ್ರೆ ನಡೀತದೆ. ಆದರೆ ಪ್ರತಿಯೊಂದು ವಿಷಯಕ್ಕೆ ಏನಪ್ಪ ಅಂದ್ರೆ 33 ಮಾರ್ಕ್ಸ್ ಕಂಪಲ್ಸರಿ ತೆಗೆದುಕೊಳ್ಬೇಕು. ಆಮೇಲೆ GD ಹುದ್ದೆಗೆ ಹೋಗ್ಕನಂದ್ರೆ, ಟಿ ಎ ಆರ್ಮಿ ರ್ಯಾಲಿದು ನಾ ಹೇಳ್ತಾ ಇರೋದು, GDಗೆ ಹೋಗ್ಕನಪ್ಪ ಅಂದ್ರೆ ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ತೊಗೊಂಡು ಅಗ್ರಿಗೇಟ್ 45 ಮ್ಯಾಲೆ ಆದಂಥವ್ರು GD ಹುದ್ದೆಗೆ ಹೋಗ್ಬೋದು. ಆಮೇಲೆ ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು PUC ಆಗಿರಬೇಕು. PUCಯಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ವಿಷಯಕ್ಕೆ 50 ಮಾರ್ಕ್ಸ್ ಮ್ಯಾಲೆ ತೆಗೆದುಕೊಂಡಿರಬೇಕು, ಅಗ್ರಿಗೇಟ 60 ಮ್ಯಾಲೆ ಆಗಿರಬೇಕು. ಅದೇ ರೀತಿಯಾಗಿ ಟೆಕ್ನಿಕಲ್ ಹೋಗ್ತಕ್ಕಂಥ ಅಭ್ಯರ್ಥಿಗಳು PUC ಸೈನ್ಸ್ ಆಗಿರಬೇಕು, ಪ್ರತಿಯೊಂದು ವಿಷಯಕ್ಕೆ 40 ಮಾರ್ಕ್ಸ್ ಮ್ಯಾಲೆ ತೆಗೆದುಕೊಂಡಿರಬೇಕು. ಆಮೇಲೆ ಅಗ್ರಿಗೇಟ 50 ಮ್ಯಾಲೆ ಆಗಿರಬೇಕು. ಇದೇನಪ್ಪ ಅಂದರೆ ಎಜುಕೇಷನ್ ಆಯಿತು. ಆಮೇಲೆ ಹೈಟ 160 ಸೆಂಟಿಮೀಟ್ರಿಂದ ಹೆಚ್ಚಿಗೆ ಇರಬೇಕು. ಚೆಸ್ಟ್ ಎಷ್ಟಪ್ಪ ಅಂದರೆ ಸೇಮ್ 77 to 82, ಅಂದರೆ 77ರಿಂದ ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟ್ರ್ ಆಗಬೇಕು. ಇದು ಚೆಸ್ಟು. ಆಮೇಲೆ ಹೈಟ್ ತಕ್ಕಂತೆ ವೇಟ್ 50 kg ಮೇಲೆ ಇರಬೇಕು. ಹೈಟ್ ತಕ್ಕಂತೆ ವೇಟು ಇಷ್ಟು ಇರ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತದ. ಅಗ್ನಿವೀರ ಆರ್ಮಿ ರ್ಯಾಲಿಗೆ ಹೋಗ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಇರ್ತಾವೆ, ಸೇಮ್ ಡಾಕ್ಯುಮೆಂಟ್ ಇರ್ತಾವೆ, ಅದನ್ನು ವಿವರಣೆ ಕೊಡೋದೇನು ಬೇಡ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಟಿ ಎ ಆರ್ಮಿ ರ್ಯಾಲಿ ಎಲ್ಲಿ ನಡೆದಿತ್ತಪ್ಪ ಅಂದರೆ ಬೆಳಗಾವಿ, ಎಲ್ಲರಿಗೂ ಗೊತ್ತಿರಲಿ ನಿಮಗೆ. ಕರ್ನಾಟಕದ ಸೆಂಟ್ರ್ ಇರೋದು ಬೆಳಗಾವಿ ಮಾತ್ರ, ಬೇರೆ ಕಡೆ ಎಲ್ಲೂ ಇಲ್ಲ. ಕರ್ನಾಟಕದವರು ಬೆಳಗಾವದಲ್ಲಿ ರ್ಯಾಲಿ ನಡೀತದೆ, ಇದು ಗೊತ್ತಿರಬೇಕು. ಆಮೇಲೆ ಟಿ ಎ ಆರ್ಮಿ ರ್ಯಾಲಿ ನೇರ ನೇಮಕಾತಿ ಇರುವುದರಿಂದ ಇಲ್ಲಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿರಂಗಿಲ್ಲ. ನಾಳೆ ರ್ಯಾಲಿ ಐತಂದ್ರೆ ಇವತ್ತು ನೀವು ಅಲ್ಲಿ ನಂಬರ್ ಹಚ್ಬೇಕು, ಇದು ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕು ರೀ. ನಾಳೆ ಐತಂದ್ರೆ ಬೆಳಿಗ್ಗೆ ಎದ್ದು ನಾವು 4 ಗಂಟೆಗೆ ಹೋಗೋನು, 5 ಗಂಟೆಗೆ ಹೋಗೋನು, 6 ಗಂಟೆಗೆ ಹೋಗೋನು, ಆ ರೀತಿ ಮಾಡಿದ್ರೆ ನಿಮ್ಗೆ ನಂಬರ್ ಸಿಗೋದಿಲ್ಲ. ನಾಳೆ ಐತಂದ್ರೆ ಇವತ್ತು ನಂಬರ್ ಹಚ್ಬೇಕು ರೀ, ನಾಳಿದ್ದು ಇವತ್ತು ನಂಬರ್ ಹಚ್ಬೇಕು, ಅಡ್ವಾನ್ಸ್ ಆಗಿ ಹೋಗಬೇಕು, ಇದು ಫಸ್ಟ್ ಗೊತ್ತಿರಬೇಕು. ಆಮೇಲೆ ಹೋಗಬೇಕಾದ್ರೆ ನೀವು ನೀರಿನ ಬಾಟಲು ಆಮೇಲೆ ಇತರೆ ನಿಮಗೆ ಬೇಕಾದಂಥ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕು ನೀವು ಅಲ್ಲಿ. ಯಾಕಂದ್ರೆ ಇಡೀ ರಾತ್ರಿ ಎಲ್ಲ ನೀವು ನಂಬರ್ ಹಚ್ಚೋದು ಬರ್ತದೆ. ಆಮೇಲೆ ಸಾಧ್ಯ ಆದಷ್ಟು ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಒಂದು ಗುಂಪಾಗಿ ಹೋಗ್ರಿ. ನಿಮ್ಮ ಫ್ರೆಂಡ್ಸ್ ಗುಂಪಾಗಿ ಹೋದ್ರಪ್ಪ ಅಂದರೆ ನಿಮ್ಗೆ ಏನಾಗ್ತದೆ, ಅನುಕೂಲ ಆಗ್ತದೆ. ಒಬ್ರು ಎದ್ದು ಹೋದ್ರು, ಒಬ್ರು ಬಂದರು, ಏನೋ ಆದರೂ ನಿಮ್ಗೆ ಅನುಕೂಲ ಆಗ್ತದೆ. ಒಬ್ಬೊಬ್ಬರೇ ಸಿಂಗಲ್ ಇದ್ರಿ ಅಂದರೆ ಪರಿಚಯದ ಇಲ್ಲದ ವ್ಯಕ್ತಿ ಇತ್ತಂದರೆ ನೀವು ಟಾಯ್ಲೆಟ್ಗೆ ಅದು ಎದ್ದು ಹೋದ್ರಿಪ್ಪ ಅಂದರೆ ಹೊಳ್ಳಿ ಬಂದಾಗ ನಂಬರಲ್ಲಿ ಕೊಡ್ತಾರಿಲ್ಲ ಗೊತ್ತಿಲ್ಲ ಅವರು. ಅದಕ್ಕೆ ನೀವು ಜೊತೆ ಇದ್ರಿ ಅಂದರೆ ಅನುಕೂಲ ಆಗ್ತದೆ. ಅರ್ಥ ಆಗತ್ತೆ ಎಲ್ಲರಿಗೂ. ಆಮೇಲೆ ಹೋದ ಸಲ ನೀವು ನೋಡಿರಿ ಏನಪ್ಪ ಅಂದರೆ ಒಂದೇ ದಿನ ಇಟ್ರಿ, ಕರ್ನಾಟಕ ರಾಜ್ಯದವ್ರಿಗೆ ಒಂದೇ ದಿನ ಇಟ್ಟರು. ಅದ್ರ ಜೊತೆ ಮತ್ತು ಬೇರೆ 2 ರಾಜ್ಯದವ್ರನ್ನೂ ಇಟ್ಕೊಂಡಿದ್ರಿ. ಲಕ್ಷಾಂತರ ಜನ ಸೇರಿದರು. ಭಾಳ ಅಂದರೆ ಭಾಳ ನುಗ್ಗಾಟ ಆಯಿತು, ತಳ್ಳಾಟ ಆಯಿತು, ಭಾಳ ಪ್ರಾಬ್ಲಮ್ ಆಯಿತು. ಆದ್ದರಿಂದ ಈ ಸಲ ಕರ್ನಾಟಕದವ್ರಿಗೆ ಏನು ಮಾಡ್ಯಾರಪ್ಪ ಅಂದ್ರೆ 3 ದಿನ ಇಟ್ಕೊಂಡಾರೆ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದವ್ರಿಗೆ 3 ದಿನ ಇಟ್ಕೊಂಡಾರೆ. 3 ದಿನ ಅಂದರೆ ನಾವು ಆರಾಮಾಗಿ ಏನು ಮಾಡ್ಬೋದು ರೀ, ರ್ಯಾಲಿಯಲ್ಲಿ ಭಾಗವಹಿಸ್ಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಹೆಂಗಪ್ಪ ಅಂದ್ರೆ ಈಗ ಅಗ್ನಿವೀರ ಆರ್ಮಿ ಒಳಗೆ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಲಿಮಿಟ್ ಇರ್ತದೆ. ಇಲ್ಲಿ ಎಕ್ಸಾಮ್ ಮೆರಿಟ್ ಮೇಲೆ ಪಾಸಾಗಿ ಫಿಸಿಕಲ್ ಆಯ್ಕೆ ಆದಂಥ ಅಭ್ಯರ್ಥಿಗಳು ಲಿಮಿಟ್ ಇರ್ತದೆ, ಟೈಮಿಂಗ್ ಕೊಟ್ಟಿರ್ತಾರೆ. ಆಮೇಲೆ ಒಂದು ಬ್ಯಾಚ್ನಲ್ಲಿ 80ರಿಂದ 100, 110 ಮಾತ್ರ ಬಿಡ್ತಾರೆ. ಈಗ ಅಲ್ಲಿ ರ್ಯಾಲಿ ಒಳಗೆ ಏನು ಮಾಡ್ತಾರಂದ್ರೆ ಬ್ಯಾಚ್ಗಳನ್ನ ಹೆಂಗೆ ಮಾಡ್ಕೋತಾರೆ ಟಿ ಎ ರ್ಯಾಲಿ ಒಳಗೆ ಅಂದ್ರೆ 400, 500 ಹುಡುಗರನ್ನ ಕುಣಿಸ್ತಾರೆ. ಗೊತ್ತಿರಲಿ, ಒಂದು ಬ್ಯಾಚಿಗೆ 400, 500 ಹುಡುಗರು ರೀ ಒಮ್ಮೆ ಏಕಾಲಕ್ಕೆ ಬಿಡ್ತಾರೆ ರನ್ನಿಂಗ. ಇಲ್ಲಿ ರನ್ನಿಂಗ್ ಎಷ್ಟು ಐತಪ್ಪ ಅಂದ್ರೆ 1600 ಮೀಟ್ರ್ ರನ್ನಿಂಗೇ ಇರ್ತದೆ. 1600 ಮೀಟ್ರ್ ರನ್ನಿಂಗವನ್ನು ಇಲ್ಲಿ 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಬೇಕು. ಆದರೂ ಒಮ್ಮೆ ಹೆಂಗೆ ತೊಗೋತಾರೆ ಅಂದರೆ 5 ನಿಮಿಷ 15 ಸೆಕೆಂಡ್ಗೆ ತೊಗೋತಾರೆ ರೀ. ಅಲ್ಲಿ ಹಿಂಗೆ ತಿರಂಗಿಲ್ಲ. ಯಾಕಂದ್ರೆ ಅತಿಯಾಗಿ ವಿದ್ಯಾರ್ಥಿಗಳು ಕೂಡುವುದರಿಂದ ಅಲ್ಲಿ ವೇಕೆನ್ಸಿ ಕಡಿಮೆ ಇರೋದರಿಂದ ಏನು ಮಾಡ್ತಾರಪ್ಪ ಅಂದರೆ ಕಡಿಮೆ ಟೈಮ್ದಲ್ಲಿ ಓಡಿದಂಥ ಎಕ್ಸಲೆಂಟ್ ಇದ್ದಂಥ ಅಭ್ಯರ್ಥಿಗಳನ್ನ ಮಾತ್ರ
ಆಯ್ಕೆ ಮಾಡ್ಕೋತಾರೆ. ಮೇನ್ ಇಂಪಾರ್ಟೆಂಟ್ ಟಿ ಎ ರ್ಯಾಲಿ ಒಳಗೆ ಅಂದ್ರೆ ನಿಮ್ದು ರನ್ನಿಂಗ ಮೇನ್ ರೀ. ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೆ ಹೆಂಗೈತೆ ರೀ, 5:30ರಿಂದ 6:15 ತನಕ ಟೈಮ್ ಐತೆ ನಿಮಗೆ. ಇಲ್ಲಿಯೂ ಟೈಮ್ ಕೊಡ್ತಾರೆ ಅವರು, ಟೈಮ್ ವೆಬ್ಸೈಟ್ನಾಗ ಬರ್ತದೆ ನಿಮಗೆ. ಆದ್ರೆ ಆ ರೀತಿ ಅಲ್ಲಿ ಆಗೋದಿಲ್ಲ. ಎಕ್ಸಲೆಂಟ್ ಇದ್ದಂಥ ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೋತಾರೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೂ ಪ್ಲಬ್ಸ್ ಯಾವ ರೀತಿ ಇರ್ತದೆ, ಟಿ ಎ ರ್ಯಾಲಿ ಒಳಗೂ ಹಂಗೆ ಇರ್ತದೆ. 10 ತೆಗೆದ್ರೆ ಎಕ್ಸಲೆಂಟು, 6 ತೆಗೆದ್ರೆ ಪಾಸ್ ಇರ್ತದೆ. ಆದರೆ 10ಕ್ಕೆ 10 ತೆಗೆದ್ರೆ ಎಕ್ಸಲೆಂಟನ್ನು ನೀವು ಪಾಸ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ ಅಂತೀವಿ, ಅಂಕು ಡೊಂಕಾದ ನಡಿಗೆ, ಅದು ಸೇಮ್ ಅಗ್ನಿವೀರ ಆರ್ಮಿ ಹೆಂಗಿರ್ತದೆ ಅಲ್ಲಿ ಹೆಂಗಿರ್ತದೆ. ಲಾಂಗ್ ಜಂಪು 9 ಫೂಟ್ ಇರ್ತದೆ. ಇವೆಲ್ಲ ಆದಮೇಲೆ ಅವತ್ತು ಏನು ಮಾಡ್ತಾರಪ್ಪ ಅಂದ್ರೆ ಹೈಟ ವೀಟ ಚೆಸ್ಟ ಚೆಕ್ ಮಾಡ್ತಾರೆ ರೀ. ಇದಾದಮೇಲೆ ಮರ್ದಿನ ಏನಿರ್ತದೆ ಅಂದ್ರೆ ಮೆಡಿಕಲ್ ಇರ್ತದೆ. ಮರ್ದಿನ ಮೆಡಿಕಲ್. ಈಗ ಆರ್ಮಿ ಟ್ರೈ ಮಾಡೋರಿಗೆ ಮೆಡಿಕಲ್ ಯಾವ ರೀತಿ ಇರ್ತದೆ ನಿಮಗೆಲ್ಲ ಗೊತ್ತದ. ಸೇಮ್ ಅದೇ ರೀತಿನ ಟಿ ಆರ್ಮಿ ರ್ಯಾಲಿ ಒಳಗೆ ಸಹಿತ ಮೆಡಿಕಲ್ ಚೆಕ್ ಮಾಡ್ತಾರೆ. ಮೆಡಿಕಲ್ ಚೆಕ್ ಮಾಡಿ ಫೈನಲ್ ಆಗಿ ಅಲ್ಲಿ ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನು ಮಾಡ್ತಾರೆ. ಫೈನಲ್ ಆಗಿ ಏನಪ್ಪ ಅಂದರೆ ಎಕ್ಸಾಮ್ ಇರ್ತಾವೆ ರೀ, ಲಾಸ್ಟ್ ಎಕ್ಸಾಮ್ ರೀ. ಅಗ್ನಿವೀರ ಆರ್ಮಿಗೂ ಟಿ ಎ ರ್ಯಾಲಿಗೂ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಫಸ್ಟ್ ಫಿಸಿಕಲ್, ಟಿ ಎ ಒಳಗೆ ಫಸ್ಟ್ ಫಿಸಿಕಲ್ಲು, ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನು, ಎಕ್ಸಾಮು. ಅಗ್ನಿವೀರ ಆರ್ಮಿ ಒಳಗೆ ಫಸ್ಟ್ ಎಕ್ಸಾಮ್ ರಲ್ಲಿ, ಫಸ್ಟ್ ಎಕ್ಸಾಮು, ಆಮೇಲೆ ಫಿಸಿಕಲ್ಲು, ಆಮೇಲೆ ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನು. ಈ ರೀತಿ ಬದಲಾವಣೆ ಇರ್ತದೆ. ಪರೀಕ್ಷೆಗೆ ನಿಮ್ಗೆ 1 ತಿಂಗಳು 1.5 ತಿಂಗಳು ಟೈಮ್ ಕೊಡ್ತಾರೆ. ರ್ಯಾಲಿಗೆ ಭಾಗವಹಿಸ್ಲಿಕ್ಕೆ ಇನ್ನು ಟೈಮ್ ಭಾಳ ಇಲ್ಲ. ಏನಪ್ಪ ಅಂದ್ರೆ 1 ತಿಂಗಳು ಲೆಕ್ಕರಿನ್ನ 1 ತಿಂಗಳಪ್ಪ ಅಂದ್ರೆ ಪ್ರತಿನಿತ್ಯ ನೀವು ಭಾಳ ಹಾರ್ಡಾಗಿ ವರ್ಕ್ ಮಾಡಿದ್ರೆ ಮಾತ್ರ ಯಶಸ್ವಿ ಆಕಿರಿ, ಎಲ್ಲರಿಗೂ ಗೊತ್ತಿರಲಿ. ಆಮೇಲೆ ವಯಸ್ಸಿನ ಮಿತಿ ಒಂದು ನಾನು ನಿಮ್ಗೆ ಹೇಳಿಲ್ಲ. ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಭಾಗವಹಿಸ್ಬೋದು ರೀ. 18ರಿಂದ 42 ವಯಸ್ಸಿನ ಒಳಗಿನವರು 8ನೇ ತರಗತಿ 10ನೇ ತರಗತಿ ಮತ್ತು PUC ಪಾಸ್ ಆದಂಥ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಆಮೇಲೆ ಇನ್ನೊಂದು ಗೊತ್ತಿರಲಿ, ಅಲ್ಲಿ ಭಾಳಷ್ಟು ಜನ ಲಕ್ಷಾಂತರ ಜನ ಕೂಡ್ತಾರೆ ರೀ. ಅವ್ರು ನೋಡಿ ಅಂಜುವಂಥದ್ದು ಏನಿಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಯಾಕೆ ಅಂಜುವಂಥದ್ದು ಇಲ್ಲ ಅಂತಂದ್ರೆ ನಾನು ನಿಮ್ಗೆ 25, 26, 27 ವಯಸ್ಸು ನಂತರ ಓಡೋಕೆ ಅಷ್ಟು ಆಗೋದಿಲ್ಲ ರೀ. ನಿಮ್ಮ ಜೋಡಿ ಓಡೋಕ್ಕಾಗೋದಿಲ್ಲ. ಏನು ಓಡೋದಿದ್ರು 27 ವಯಸ್ಸು 28 ಭಾಳ ಓಡ್ತಂದ್ರೆ. ಕೆಲವೊಂದು ವಿದ್ಯಾರ್ಥಿಗಳು ಕಾಯಮಾಗಿ ಸ್ಪೋರ್ಟ್ಸ್ ಮಾಡಿದರೆ 30ರ ತನಕ ಓಡ್ಬೋದು. ಕಾಯಮಾಗಿ ಸ್ಪೋರ್ಟ್ಸ್ ಮ್ಯಾನ ಕಾಯಂ ರನ್ನರ್ ಇದ್ದರೆ 30ರ ತನಕ ಓಡ್ಬೋದು ಅವರು. ಈ ಎಂದರವಾಗಿ ಓಡೋರಿಗೆ ಮತ್ತು 30 ವಯಸ್ಸಿನ ನಂತರ ಅದು ಓಡೋಕ್ಕಾಗೋದಿಲ್ಲ. ಗೊತ್ತಿರಲಿ ನಿಮ್ಗೆ, ಇದೊಂದು ಇರ್ತದೆ. ಆಮೇಲೆ ಇನ್ನೊಂದು ಭಾಗ ಮಾಡ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. 18ರಿಂದ 31 ವಯಸ್ಸು ತನಕ ಒಂದು ಭಾಗ ಮಾಡ್ತಾರೆ ರೀ. ಆಮೇಲೆ 31ರಿಂದ 42 ವಯಸ್ಸು ತನಕ ಭಾಗ ಮಾಡ್ತಾರೆ ಅಲ್ಲಿ ರನ್ನಿಂಗ್ ಬಿಡ್ಬೇಕಾರೆ. ಇದು ಒಂದು ಐತೆ ರೀ, ಅವ್ರಿಗೂ ಗೊತ್ತೈತೆ ರೀ ಯಾರು ಹೆಂಗೆ ಓಡ್ತಾರೆ ಅನ್ನೋದು. ಗೊತ್ತಿದ್ದು ಹಿಂಗೆ 2 ಭಾಗಗಳನ್ನ ಮಾಡ್ಕೊಂಡಿರ್ತಾರೆ ರನ್ನಿಂಗ್. ಇದೊಂದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಕರ್ನಾಟಕದ ಅಭ್ಯರ್ಥಿಗಳು ಬೇರೆ ರಾಜ್ಯದಲ್ಲಿಯೂ ಸಹಿತ ನಿಮಗೆ ಭಾಗವಹಿಸಲಿಕ್ಕೆ ಅವಕಾಶ ಅದ. ಈಗಾಗಲೇ ಏನಂದ್ರೆ ಬಿಟ್ಟಾರೆ, ನೀವು ನೋಡಿರಿ ಅಂತ, ನಾನು ನೋಟಿಫಿಕೇಷನ್ ನೋಡಿಕೊಂಡ್ರಿ ಅಂತಲೂ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ನೆಕ್ಸ್ಟ್ ಸಾಕಷ್ಟು ಅವಕಾಶಗಳದಾವೆ ನಿಮಗೆ. ಈ SSC GDನೂ ನವಂಬರ್ ಕಾಲ್ಫಾರಮ್ ರೀ. 40,000ಕ್ಕಿಂತ ಅಧಿಕ ಹುದ್ದೆಗಳದಾವು. SSC ಒಳಗೆ ನಿಮಗೆಲ್ಲ ಗೊತ್ತದ. BSF, CRPF, CISF, ಆಸಾಮ್ ರೈಫಲ್, ITBP, SSB ಇವೆಲ್ಲ ಬರು ಎದ್ರಾಗಂದ್ರೆ SSC GD ಒಳಗೆ ಬರ್ತಾವೆ. GD ಅಂದ್ರೆ ಜನರಲ್ ಡ್ಯೂಟಿ, ಅದು ಒಳ್ಳೆಯ ಅವಕಾಶ ಅದ. ಅಂದರೆ ಪರ್ಮನೆಂಟ್ ಹುದ್ದೆಗಳು. 60 ವರ್ಷ ನೀವು ಸರ್ವಿಸ್ ಮಾಡ್ಬೋದು, ಅಥವಾ 20 ವರ್ಷ ನೀವು ಸರ್ವಿಸ್ ಮಾಡಿ ವಾಲಂಟಿಯರ್ ರಿಟೈರ್ಡ್ ತೊಗೋಬೋದು, ಅಂಥ ಅವಕಾಶ ಅದ. SSC GD ಅಂತೂ ಭಾರಿ, ನೀವು ಡಿಫೆನ್ಸ್ ಫೋರ್ಸ್ ಹೋಗೋರಿಗೆ ಒಳ್ಳೆಯ ಅವಕಾಶ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನು ಸಾಕಷ್ಟು ಭಾಳ ಅಂದ್ರೆ ಭಾಳ ಅವಕಾಶಗಳದಾವೆ. ನೀವು ನಿರಂತರ ಓದ್ತಾ ಇರಬೇಕು. ಸ್ಟೇಟ್ ಗೌರ್ಮೆಂಟ್ದು ಈ ಸದ್ಯ ಸಿವಿಲ್ ಪೊಲೀಸ, KSRP, DR, ಆಮೇಲೆ CAR, KSISF, PSI ಹುದ್ದೆಗಳಿಗೆ ಸಹಿತ ಈ ಸದ್ಯ ಕಾಲ್ಫಾರ್ಮ್ ಮಾಡ್ತಾರೆ ರೀ. ಇನ್ನು ಭಾಳ ತಡನೇ ಇಲ್ಲ. ಯಾಕಂದ್ರೆ ಒಳ ಮೀಸಲಾತಿ ಸಲುವಾಗಿ ಸ್ವಲ್ಪ ವೇಟಿಂಗ್ ಇತ್ತು, ಈಗ ಕ್ಲಿಯರ್ ಆಗ್ಯದ. ಅದು ವಯಸ್ಸಿನ ಮಿತಿ ಅದು ಹೆಚ್ಚು ಮಾಡ್ಯಾರ, ನಿಮಗೆಲ್ಲ ಗೊತ್ತದ ಈಗಾಗಲೇ, ಅದ್ರ ಬಗ್ಗೆ ಹೊಳ್ಳಿ ವಿವರಣೆ ಕೊಡೋದು ಬೇಡ. ಅದೇ ರೀತಿಯಾಗಿ ನೋಡಿರಿ, ಒಂದ್ರ ಮೇಲೆ ಒಂದು ಅವಕಾಶಗಳು ಬರ್ತಾ ಇರ್ತಾವೆ. ಸ್ಟೇಟ್ಗಿಂತ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡೋದು ಭಾಳ ಈಜಿ ರೀ, ಅಂದರೆ ಪಾಸ್ ಆಗೋದು. ಯಾಕೆ ಈಜಿ ಅಂದರೆ ಇದಕ್ಕೊಂದು ಚೌಕಟ್ಟು ಇರ್ತದೆ, ಅದನ್ನು ದಾಟಿ ನಾವು ಹೊರಗೆ ಹೋಗೋದಿರಂಗಿಲ್ಲ. ಈಗ ನೀವು ಸಬ್ಜೆಕ್ಟ್ ಓದೋದು ಮೆಂಟಲ್ ಎಬಿಲಿಟಿ ಕೆಲವೊಂದು ಫಿಕ್ಸ್ ಅದಾವೆ ರೀ, ಅಷ್ಟು ಓದಿದ್ರೆ ಸಾಕು ಗ್ಯಾರಂಟಿ ನೀವು ಪಾಸ್ ಹಾಕಿರಿ. ಮ್ಯಾಥ್ಸ್ ಆಗಿರ್ಬೋದು, GK ಮಾತ್ರ ಹೊಸ ಹೊಸ ಕ್ವಶನ್ಗಳು ಬರ್ತಿರ್ತಾವೆ, ಕೆಲವೊಂದು ಪ್ರಚಲಿತ ಘಟನೆಗಳು ಬರ್ತಿರ್ತಾವೆ, ಹೊಸ ಬರ್ತಿರ್ತಾವೆ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ ಗ್ರಾಮರ್ ಅಂತೂ ಸೇಮ್ ಇರ್ತದೆ. SSC GDಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಗ್ರಾಮರ್ ಅಂತೂ ಸೇಮ್ ಇರ್ತದೆ, ಏನು ಭಾಳ ಬದಲಾವಣೆ ಇರೋಂಗಿಲ್ಲ. ಆ ಚೌಕಟ್ಟನ್ನೇ ನೀವು SSC GD ಹೋಗ್ಕಂದವ್ರು 80 ಕ್ವಶನ್ ಇರ್ತಾವೆ, 160 ಮಾರ್ಕ್ಸ್ ಇರ್ತದೆ. 100ರ ತನಕ ನೀವು ಮಾರ್ಕ್ಸ್ ಅಂದರೆ ಗ್ಯಾರಂಟಿ ಪಾಸ್ ರೀ, ಏನೂ ಡೌಟೇ ಇಲ್ಲ. ಫೈನಲ್ ಮೆರಿಟ್ ತನಕ ಬರ್ತಾರೆ ನಂಗೆ ರೀ. 160ಕ್ಕೆ 100 ತನಕ ತೊಗೊಂಡ್ರೆ. ಇದು ಟಿ ಆರ್ಮಿ ರ್ಯಾಲಿಗೆ ಹೋಗ್ಕನಪ್ಪ ಅಂದರೆ ಏನಂದ್ರೆ ಇಲ್ಲಿ ಫಿಸಿಕಲ್ಲು ಮಾರ್ಕ್ಸ್ ಹಿಡಿತಾರೆ, ಆಮೇಲೆ ಎಕ್ಸಾಮು ಮಾರ್ಕ್ಸ್ ಹಿಡಿತಾರೆ, ಫೈನಲ್ ಮೆರಿಟ್ ಮೇಲೆ ಫೈನಲ್ ಮಾಡ್ತಾರೆ. ಈಗಂತೂ ಎಲ್ಲ ಕಡೆ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಲೆಂಟ್ ಇದ್ದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಮತ್ತು ಬೇರೆನೂ ಸಹಿತ
ನೀವು ಆಯ್ಕೆ ಹಾಕಿರಿ. ಆದ್ದರಿಂದ ಯಾರು ವಿದ್ಯಾರ್ಥಿಗಳು ಡಿಫೆನ್ಸ್ ಫೋರ್ಸ್ ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತೇಳಿ ಕನಸನ್ನು ಕಟ್ಟಿಕೊಂಡರಿ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ದಿನಕ್ಕೆ 12 ಗಂಟೆಗಳ ಕಾಲ ಹಾರ್ಡ್ ವರ್ಕ್ ಮಾಡ್ಬೇಕು. ನೀವು 12 ಗಂಟೆಗಳ ಕಾಲ ಅಂದರೆ ಹೆಂಗೆ ರೀ? ಫಿಸಿಕಲ್ಕ 1 ಗಂಟೆಯಿಂದ 1:30 ಗಂಟೆ ಬೆಳಗ್ಗೆ, ಸಾಯಂಕಾಲ 1ರಿಂದ 1:30 ಗಂಟೆ ಸಾಯಂಕಾಲ 2 ಟೈಮ್ ಮಾಡಬೇಕು. ಉಳಿದು ಏನಪ್ಪ ಅಂದ್ರೆ ಇಲ್ಲಿ 3 ತಾಸು ಹೋಯ್ತು ಅಂದ್ರೆ ಇನ್ನೂ 9 ತಾಸು ಉಳಿತು ರೀ. 9 ತಾಸೊಳಗೆ ನೀವೊಂದು 7 ತಾಸರ ದಿನಕ್ಕೆ ಓದ್ಬೇಕು ರೀ. 7 ತಾಸು ಅಭ್ಯಾಸ ಮಾಡ್ಬೇಕು, ಗೊತ್ತಿರಲಿ ನಿಮಗೆ. ಅಂದ್ರೆ ದಿನಕ್ಕೆ ಒಟ್ಟು 12 ಗಂಟೆಗಳ ಕಾಲ ಹಾರ್ಡ್ ವರ್ಕ್ 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡಿದ್ರೆ 100ಕ್ಕೆ 100 ಗ್ಯಾರಂಟಿ ಜಾಬ್ ಹಿಡಿತೀರಿ. ನಿಮ್ಗೆ ಗೊತ್ತಿರಲಿ, 100ಕ್ಕೆ 100 ಗ್ಯಾರಂಟಿ ಹಿಡಿತೀರಿ. ಆದರೆ ಹಾರ್ಡ್ ವರ್ಕ್ ಮಾಡೋ ಮನಸ್ಸಿರ್ಬೇಕು ನಿಮ್ಮದು. ಬೇಜಾರು ಮಾಡ್ಕೊಂಗಿಲ್ಲ. ಓದುವಾಗ ಬೇಸರ ಬಂದೈತಿ ಕಣ್ಣು ಮುಚ್ಕೊಂಡು ಕುಂಡ್ರದು ಒಂದು 10 ನಿಮಿಷ ಕೂತು ಮಾತು ಓದ್ತಾ ಇರಬೇಕು. ಇಲ್ಲ ನಿದ್ದೆ ಬರತ್ತಿ ಮಲ್ಕೋರಿ ಅರ್ಧ ತಾಸು ಮಲ್ಕೊಂಡು ಎದ್ದು ಮಾತು ಓದ್ರೆ ನಡೀತದೆ. ಪೂರ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸರ್ಕಾರಿ ಜಾಬ್ ಹಿಡಿಲಿಕ್ಕೆ ಸಾಧ್ಯ. ಅದರಲ್ಲಿಯೂ ಡಿಫೆನ್ಸ್ ಫೋರ್ಸ್ ಹೋಗ್ರಣ್ಣವರು ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಎರಡೂ ಸ್ಟ್ರಾಂಗ್ ಇದ್ದಾಗ ಮಾತ್ರ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಭ್ಯರ್ಥಿಗಳಿಗೆ ನೋಡಿರಿ ಯಾವ ರೀತಿ ತೊಗೋತೀರಿ ನಿಮಗೆ ಬಿಟ್ಟಿದ್ದು. ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದವರು ನಿಮ್ಮ ಮೇಲೆ ಒಂದು ಕನಸನ್ನು ಇಟ್ಕೊಂಡಾರ. ಏನಪ್ಪ ಅಂದ್ರೆ ನಮ್ಮ ಮಗ SSLC ಆಗಿದೆ, PUC ಆಗಿದೆ, ಡಿಗ್ರಿ ಆಗಿದೆ, ಈಗ ಮಿಲ್ಟ್ರಿ ಟ್ರೈ ಮಾಡತ್ತಾನು, ಪೊಲೀಸ್ ಟ್ರೈ ಮಾಡತ್ತಾನು, ಎಲ್ಲ ಪಾಸ್ ಹಾಕೋತ ಬಂದಾನ ಅಂಥೇಳಿ ಮಾತಾಡ್ತಿರ್ತಾರೆ ಅವರು. ಅದಕ್ಕೆ ಅವರ ಕನಸನ್ನು ಅವರ ಆಸೆಯನ್ನು ಈಡೇರಿಸುವಂಥ ಕೆಲಸ ಯಾರಪ್ಪ ಅಂದ್ರೆ ನಿಮ್ಮದು. ಆಮೇಲೆ ನಿಮ್ಗೆ ನಾ ಯಾವತ್ತೂ ಹೇಳ್ತೀನಿ ರೀ, ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗೈತೆ, ಬೇರೆ ಯಾರ ಕೈಯಾಗೂ ಇಲ್ಲ. ನಾ ಕಾಯಮಾಗಿ ಹೇಳ್ತೇನೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗ್ರಿ. ಆಮೇಲೆ ನಿಮ್ಮ ಹಣೆ ಬರ ಬರ್ಕೋರು ನೀವ ರೀ. ನಿಮ್ಮ ಹಣೆ ಬರನ ಬರ್ಕೋರು ನೀವ ರೀ. ನಾನು ಹಣೆ ಬರದಾಗ ಇದ್ದಿರ್ಕಿಲ್ಲ ಆಗಲಿಲ್ಲ ಅನ್ನೋ ಮಾತಿಲ್ಲ. ನಿಮ್ಮ ಹಣೆ ಬರ ಬರ್ಕೋರು ಯಾರಂದ್ರೆ ನೀವ ನಿಮ್ಮ ಹಣೆ ಬರ ಬರ್ಕೋರು. ಬೇರೆದವ್ರು ಹಣೆ ಬರ ತಂದೆ ತಾಯಿನೂ ಹಣೆ ಬರ ಬರೆಯೋಕೆ ಬರೋಂಗಿಲ್ಲ. ಅವ್ರು ಶಿಕ್ಷಣ ಕಲಿಸೋದು ಒಂದು ಅವ್ರ ಕೆಲಸ ಇರ್ತದೆ, ಆ ಕೆಲಸ ಅವ್ರದ್ದು. ಶಿಕ್ಷಕರು ನಮ್ಮದು ಏನು ರೀ, ಪಾಠ ಮಾಡ್ತೀವಿ ಅಷ್ಟೇ. ನಾವು 100ಕ್ಕೆ ಪಾಲಕರು ನಾವು ಟೀಚರ್ಸ್ ಕೂಡ ಬರೀ 10% ಅಷ್ಟೇ ಕಾರಣೀಭೂತ ರೀ. ಇನ್ನು 90% ಯಾರಂದ್ರೆ ನೀವ ರೀ. 90% ನೀವ ರೀ. ಇಲ್ಲಿ ನಾವು ಪಾಲಕರು ನಾವು ಕೂಡ ಬರೀ 10% ರೀ. ಶಿಕ್ಷಕರು ತಲೆ ಇಟ್ಕೋರಿ. ನಿಮ್ಮ ಹಣೆಬರ ಬರ್ಕೋದು ನೀವು. ಈ ವಯಸ್ಸು ಅನ್ನೋದು ಭಾಳ ಅಮೂಲ್ಯವಾದಂಥ ವಯಸ್ಸು. ಒಮ್ಮೆ ಕಳೆದು ಹೋದಂಥ ಸಮಯ ಹೊಳ್ಳಿ ನಮ್ಮ ಜೀವನದಾಗ ತಿರುಗಿ ನಾವು ಸತ್ರು ಬರೋಂಗಿಲ್ಲ. ಅದು ಇವತ್ತು ಈ ಮಾತಾಡೋದನಪ್ಪ ಅಂದ್ರೆ ಈ ಟೈಮ್ ನಮ್ಮ ಜೀವನದಾಗ ಯಾವಾಗೂ ಸಿಗೋಂಗಿಲ್ಲ. ನಾವು ಸಮಯಕ್ಕೆ ಭಾಳ ಅಂದ್ರೆ ಭಾಳ ಮಹತ್ವ ಕೊಡಬೇಕು. ನಮಗೆ ಫಸ್ಟ್ ಎದ್ದಕ್ಕೂ ಅನ್ಬೇಕು ರೀ, ನಾ ಈ ಸಲ ಆರ್ಮಿ ಆಗಬೇಕು, ನಾ ಈ ಸಲ SSGD ಆಗಬೇಕು. ಎದ್ದಕ್ಕೂ ನಾವ ಅನ್ನೋದ್ರಿ ಒಂದು 4-5 ಸಲ ನಾವ ಅನ್ನೋದ್ರಿ. ಹಂಗೆ ಅಂದಿಪ್ಪ ಅಂದ್ರೆ ಚಂಚಂತಾಗ ನಮ್ಮ ತಲೆಯಾಗ ಅದ ತಿರ್ಗಾಕತ್ತೈತೆ ರೀ. ಚಂಚಂತಾಗ ನಮ್ಮ ಮೈಂಡ್ನಾಗ ಅದ ತಿರ್ಗಾಕತ್ತೈತೆ ರೀ. ಹಂಗೆ ಒಟ್ಟು ಸಟ್ಟಿರ್ಬೇಕು. ಎಲ್ಲ ಕೆಲಸಗಳನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಫೋನ್ದಿಂದ ಭಾಳ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಫೋನ್ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ನಾವು ಏನು ಮಾಡ್ತೀವಿ, ಫೇಸ್ಬುಕ್ಕ, ಇನ್ಸ್ಟಾಗ್ರಾಮ ಒಮ್ಮೆ ನೋಡಾಕತ್ತೀವ್ರ ನಮ್ಮನ್ನ ಸ್ವಲ್ಪ ನೋಡ್ತಂದ್ರೆ ಅರ್ಧ ತಾಸು ನಮ್ಮನ್ನು ಬಿಡಂಗಿಲ್ಲ. ತಲೆ ಇಟ್ಕೋರಿ. ನಾವೊಂದು ಸ್ವಲ್ಪ ನೋಡ್ತೀನಿ ರೀ, ಭಾಳ ನೋಡಂಗಿಲ್ಲ ಅಂದ್ರೆ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಅರ್ಧ ತಾಸು ನಿಮ್ಮನ್ನು ಮೊಬೈಲ್ ಬಿಡಂಗಿಲ್ಲ ರೀ. ಅದಕ್ಕೆ ಅವಶ್ಯಕತೆ ಇದ್ದಷ್ಟು ಉಪಯೋಗ ಮಾಡ್ಕೊರಿ. ಮೊಬೈಲ್ದಿಂದ ಒಳ್ಳೇದು ಐತಿ, ಕೆಟ್ಟದ್ದು ಐತಿ, ಎರಡೂ ಐತಿ ರೀ. ನಿಮ್ಮ ಮೊಬೈಲ್ದಾಗ ನಿಮ್ಗೆ ಗೊತ್ತಿಲ್ಲದನ್ನು ನೀವು ನೋಡ್ಬೋದು, ಕೆಟ್ಟದ್ದನ್ನು ನೋಡ್ಬೋದು, ಒಳ್ಳೇದನ್ನು ನೋಡ್ಬೋದು. ನೀವು ಒಳ್ಳೇದನ್ನು ನಿಮ್ಗೆ ಏನು ಅವಶ್ಯಕತೆ ಅದ ಅದಕ್ಕಾಗಿ ವೆಬ್ಸೈಟ್ ಅದು ಎಲ್ಲ ಮೊಬೈಲ್ನಾಗೆಲ್ಲ ಓಪನ್ ಆಗ್ತವೆ. ನಿಮ್ಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ತಿಳ್ಕೊಳಕ್ಕನ್ನ ಯೂಸ್ ಮಾಡಿರಿ. ನಿಮ್ಗೆ ಸಂಬಂಧಪಟ್ಟವ್ರ ಜೊತೆ ಮಾತಾಡೋಕೆ ಉಪಯೋಗ ಮಾಡಿರಿ. ಅದನ್ನು ಬಿಟ್ಟು ಬೇರೆ ನೀವು ಮೊಬೈಲ್ ಉಪಯೋಗ ಮಾಡಿರಪ್ಪ ಅಂದ್ರೆ ನಿಮ್ಮ ಜೀವನ ಎಲ್ಲ ಹಾಳಾಗ್ತದೆ. ಜೀವನ ಅನ್ನೋದು ಭಾಳ ಕೆಟ್ಟದ. ನಿಮ್ಗೆಲ್ಲರಿಗೂ ಗೊತ್ತಿರಲಿಲ್ಲ, ಅಷ್ಟು ಈಜಿ ಇಲ್ಲ. ಭೂಮಿ ಇರುವಟ್ಟೆ ಐತ್ರಿ, ಆದರೆ ಜನಸಂಖ್ಯೆ ಏನಾಗತ್ತಪ್ಪ ಅಂದ್ರೆ ಹೆಚ್ಚಾಗ್ತಾ ಹೊಂಟೈತಿ ಅಂದಾಗ ನಾವು ಜೀವನದಾಗ ಒಂದು ಏನಾದರೂ ಸಾಧನೆ ಮಾಡಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಹೆಂಗಿರ್ತೀವಿ ಅಲ್ಲೇ ಇರಬೇಕಾಗೈತೆ ರೀ. ನಮ್ಮ ಸಂಸ್ಥೆಯಲ್ಲಿ SSCGD, SSCMTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSCGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.